ನಾಡಿನ ಜನತೆಗೆ ಪ್ರಪ್ರಥಮವಾಗಿ ವಿಜಯನಗರ ಸಂಸ್ಥಾಪನಾ ದಿನಾಚರಣೆ ಶುಭಾಶಯಗಳು. ಇಡೀ ದಕ್ಷಿಣ ಭಾರತದಲ್ಲಿ ಈ ಒಂದು ಸಾಮ್ರಾಜ್ಯ ಇರದಿದ್ದರೆ ಇಡೀ ಇವತ್ತೇನು ಕನ್ನಡ ನಾಡು ನುಡಿ ಧರ್ಮ ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಯಾವುದೇ ಅರ್ಥವೇ ಇರ್ತಾ ಇದ್ದಿಲ್ಲ. ಯಾಕಂದರೆ ಎಲ್ಲದೂ ಕೂಡ ಮತಾಂತರ ದಾಳಿಗಳಿಗೆ ಒಳಗಾಗಿ ಸಂಪೂರ್ಣವಾಗಿ ಈ ಒಂದು ಪರಂಪರೆ ನಾಶ ಆಗ್ತಾ ಇತ್ತು. ಅಂಥದನ್ನು ಪುನರುತ್ಥಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕುಮ್ಮಟದುರ್ಗದ ವೀರ ಕಂಪಿಲರಾಯ ಮತ್ತು ಕುಮಾರರಾಮ ಅವರ ಆದಿಯಾಗಿ ಅವರ ಒಂದು ಪ್ರೇರಣೆಯೊಂದಿಗೆ ಕುಮಾರರಾಮನ ಅಕ್ಕನ ಮಕ್ಕಳಾಗಿರ್ತಕ್ಕಂಥ ಹರಿಹರ ಬುಕ್ಕರು ತಮ್ಮ ಸಹೋದರರೊಡಗೂಡಿ 1336 ಏಪ್ರಿಲ್ 18ರಂದು ಇದೇ ನಮ್ಮ ಆನೆಗುಂದಿ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನಿಜಕ್ಕೂ ಈ ಆಚರಣೆಯನ್ನು ಇಡೀ ರಾಜ್ಯಾದ್ಯಂತ ಹಬ್ಬದ ರೀತಿ ಸಡಗರ ಸಂಭ್ರಮದಿಂದ ಪ್ರತಿಯೊಬ್ಬರು ಆಚರಣೆ ಮಾಡಬೇಕಾಗಿತ್ತು. ಆದರೆ ನಮ್ಮ ನಿರಾಭಿಮಾನಕ್ಕೆ ಸಾಕ್ಷಿಯಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲೋ ಬೆರಳಿಕೆಯಷ್ಟು ಜನ ಮಾತ್ರ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನೋವಿನ ಸಂಗತಿ. ಅದು ವಿಜಯನಗರ ಸಾಮ್ರಾಜ್ಯ ಹುಟ್ಟಿರ್ತಕ್ಕಂಥ ಆನೆಗುಂದಿಯಲ್ಲೇ ಇದರ ಕಡೆಗಣನೆ ಆಗ್ತಾ ಇರೋದು ಎಲ್ಲರೂ ನಾಚಿಕೆ ಪಡ್ತಕ್ಕಂಥ ವಿಷಯ. ಇಡೀ ಗಂಗಾವತಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡಪರ ಸಂಘಟನೆ ಇರ್ತಕ್ಕಂಥದ್ದು ಈ ನಮ್ಮ ಗಂಗಾವತಿಯಲ್ಲಿ. ಇಲ್ಲಿ ಯಾವೊಬ್ಬ ಕನ್ನಡಪರ ಸಂಘಟನೆಯವರು ಕೂಡ ಈ ಒಂದು ಮಹಾನ್ನದ ಕಾರ್ಯವನ್ನು ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇದು ಇಡೀ ತಮ್ಮ ಹೋರಾಟಕ್ಕೆ ಮತ್ತು ಅವರ ಒಂದು ಪ್ರಶ್ನೆಯನ್ನು ಮಾಡಿದಂತಾಗುತ್ತೆ. ಯಾಕಂದರೆ ಕನ್ನಡ ನಾಡು ನುಡಿ ಧರ್ಮ ಅಂತ ಏನೋ ಹೋರಾಟ ಮಾಡಿದ ವಿಜಯನಗರ ಅರಸರು ಅವ್ರಿಗೆ ಯಾವ ರೀತಿಯ ಮಾನ್ಯತೆ ಅವರ ತವರು ನೆಲದಲ್ಲಿ ಸಿಗ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಇನ್ನಾದರೂ ಈ ತಪ್ಪನ್ನು ತಿದ್ದುಕೊಂಡು ಇಡೀ ಈ ಒಂದು ವಿಜಯನಗರ ಸಂಸ್ಥಾಪನಾ ದಿನವನ್ನು ರಾಜ್ಯಾದ್ಯಂತ ಆಚರಿಸುವಂತಾಗಲಿ ಅಂತ ಈ ಮೂಲಕ ಕರೆ ನೀಡ್ತಾರೆ. ಕರ್ನಾಟಕ ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ನಮ್ಮ ಈ ಭಾಗದ ಜನತೆಗೆ ಕರ್ನಾಟಕ ರಾಜ್ಯ ಸಂಸ್ಥಾಪನಾ ದಿನದ ಬಗ್ಗೆ ಅರಿವೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಗಂಗಾವತಿ ನಗರದ ಎಲ್ಲ ನಾನು ಸಂಘಟನೆಗಳಿಗೆ ಮನವಿ ಮಾಡಿಕೊಳ್ಳೋದು ಏನೆಂದರೆ, ಮೊದಲು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಪುರುಷರನ್ನು ನಾವು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಹೊರ ರಾಜ್ಯದ ರಾಜರನ್ನು ನಾವು ಫುಲ್ಲು ಹೈಜಾಕ್ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಮ್ಮ ಹಿಂದ್ವಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಇವತ್ತು ಗಂಡುಗಲಿ ಕುಮಾರರಾಮ ಹರಿಹರ ಹಕ್ಕಬುಕ್ಕರನ್ನು ಕಡೆಗಣಿಸಿರುವುದು ಬಹಳ ನೋವಿನ ಸಂಗತಿ. ಇವತ್ತು ಈ ಭಾಗದ ಇತಿಹಾಸಕಾರರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ನಾನು ಅವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಈ ಭಾಗದ ಇತಿಹಾಸವನ್ನು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಕೆಲಸ ಆಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕುಮಾರರಾಮ್, ಜೈ ಹಕ್ಕಬುಕ್ಕ.